ಪರಮ ಪೂಜ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಿಗೂ, ಪ್ರೊಡಕ್ಷನ್ ಹೆಡ್ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ಒಂದು ವಂಡರ್ಫುಲ್. ನಾನು ಟೀಸರ್ ಲಾಂಚಲ್ಲಿ ನಾನು ಮಾತಾಡಿದ್ದೆ ಎಲ್ಲರ ಕಾರ್ಯವೈಖರಿ ಬಗ್ಗೆ, ಯಾವ ರೀತಿ ಸಿನಿಮಾ ಆಯಿತು, ನಾವು ಯಾಕೆ ಸಿನಿಮಾದಲ್ಲಿ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ದೀವಿ. ಇವತ್ತು ನಿಜವಾಗಲೂ ಕೂಡ ನಾವು ಏನು ಈ ಸಿನಿಮಾ ಏನು ಅಂತ ನಾವು ಸಮಾಜ ನಮಗೆ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂಥ ಒಂದು ಕೆಲಸ. ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ನಿರ್ಮಾಪಕರು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರು ಸಾಕಷ್ಟು ಖುಷಿಯಾಗಿ ಊಟ ಮಾಡ್ಬೋದು. ಹಾಗಾಗಿ ನಿರ್ಮಾಪಕರು ಗೆಲ್ಲುವಂಥ ಸಿನಿಮಾ ಮಾಡೋ ರೀತಿಯಲ್ಲಿ ಒಂದು ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಭಾಳ ಇಂಟೆಲಿಜೆಂಟ್ ಆಗಿ ಕಥೆಯ ಹಂದರವನ್ನು ಬಿಟ್ಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಹ ಒಂದು ಟ್ರೈಲರನ್ನು ಕೊಟ್ಟಿದ್ದಾರೆ. ಇದು ಖಂಡಿತವಾಗಲೂ ಕೂಡ ಒಂದು ಸೆನ್ಸೇಷನ್ ಆಗುವಂಥ ಟ್ರೈಲರ್ ಇದು. ಈ ನಾವು ಟ್ರೈಲರಲ್ಲಿ ಏನು ನೋಡಿದ್ದೀವಿ, ಇದಕ್ಕೆ ಈಗ ನಾವು ನೋಡಿದ ಒಂದು ಭಾಗ 99 ಭಾಗ ಜನರಿಗೆ ಕ್ಯೂರಿಯಾಸಿಟಿಯನ್ನು ಕೊಡುವಂತಹ, ಮನೋರಂಜನೆಯನ್ನು ಕೊಡುವಂತಹ, ಒಂದು ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳುವಂಥ ಒಂದು ಸಿನಿಮಾ ಇದು. ಯಾಕೆಂದರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ, ಡಬ್ಬಿಂಗಲ್ಲಿ ಸ್ವಲ್ಪ ತುಡುಕುಗಳು ನೋಡಿದಾಗ ಹೇಳ್ದಂತೆ ಮಾಡಿದಂಥವ್ರು ನಮ್ಮ ನಿರ್ದೇಶಕರು ಸುನೀಲ್ ಅವರು. ನಿಜವಾಗ್ಲೂ ಕೂಡ ಬಹಳ ಪ್ರಬುದ್ಧ, ಒಂದು ಸಿನಿಮಾ ಅಥವಾ 2 ಸಿನಿಮಾ ಅಲ್ಲ, 100 ಸಿನಿಮಾಗಳು ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಬೇಕಾದನ್ನೆಲ್ಲವೂ ಕೂಡ ನಿರ್ಮಾಪಕರು ತಂದುಕೊಟ್ಟಿದ್ದಾರೆ. ಸಚಿನ್ ಅವರು ಬಹಳ ಮುದ್ದಾಗಿ ಕಾಣಿಸ್ತಾರೆ. ನನಗೆ ನಿಮ್ಮ ಮೇಲೆ ಖುಷಿ ಅಂತ ಹೇಳಿದ್ರೆ, ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು. ಯಾಕಂದರೆ ಅವ್ರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ದರೂ ಕೂಡ ಇವತ್ತು ಅವ್ರನ್ನ ಕರೆಸ್ಬೋದಾಗಿತ್ತು. ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಯವ್ರನ್ನೇ ಕರೆಸ್ಬೋದು. ಆ ರಾಜಕೀಯವನ್ನು ಸಿನಿಮಾಗೆ ತರದೆ ತನ್ನ ಕಲೆಯ ಮೂಲಕ ಜನರನ್ನ ರೀಚ್ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಮೂಲಕ ತುಂಬ ಆಶೀರ್ವಾದ ನಿಮಗೆ ಜನರಿಗೆ ಸಿಗುತ್ತೆ. ಸಿನಿಮಾ ದೊಡ್ಡ ಯಶಸ್ವಾಗುತ್ತೆ. ಮಗದಷ್ಟು ಸಿನಿಮಾಗಳು ನೀವು ಮಾಡಿ. ನನಗಂತೂ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ. ನಮ್ಮ ಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮಗೆ ತುಂಬ ಈ ಥರ ಮಠಗಳ ಆಶೀರ್ವಾದ ಸಾಕಷ್ಟಿದೆ. ಆದರೆ ಅವರು ತುಂಬ ಒಳ್ಳೆ ಸ್ವಾಮೀಜಿಯವರು, ಬಹಳ ಸರಳವಾದ ಜೀವಿ. ಆದರೆ ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಾನು ಒಳ್ಳೆಯವನ ಕೆಟ್ಟವನ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ ಮೇಲೆ ಸ್ವಾಮೀಜಿಯವರು ನಾನು ಹುಡ್ಕೊಂಡು ನೋಡಿರ್ಬೋದು, ಅಷ್ಟು ಒಳ್ಳೆಯವ ನಾನು ಸಿನಿಮಾದಲ್ಲಿ. ಬಹಳಷ್ಟು ಒಳ್ಳೇದಾಗಲಿ. 19ನೇ ತಾರೀಕು ಸಿನಿಮಾ ಇದೆ. ಅದೇನೋ ಗೊತ್ತಿಲ್ಲ, ತುಂಬ ಆತುರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಾಳೆ 10 ಸಿನಿಮಾಗಳಿದೆ. ಆಮೇಲೆ 12ನೇ ತಾರೀಕು ಪುನಃ ಒಂದು 6-7 ಸಿನಿಮಾಗಳಿದೆ. 19ಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ. ಅದೇನೋ ಕಾಂತಾರ ಬರ್ತಾ ಇದೆ ಅಂತ ಭಯದಲ್ಲೇ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ನನಗೆ ಹೇಳೋದು, ಎಲ್ರಿಗೂ ನ್ಯಾಯ ಸಿಕ್ಕಲಿ, ಎಲ್ರಿಗೂ ಥಿಯೇಟರ್ ಸಿಕ್ಕಲಿ. ನಮಗೆ ನಮ್ಮವ್ರ ಜೊತೆ ಗುದ್ದಾಡಿಕೊಂಡು, ಬೇರೆ ಭಾಷೆಯವ್ರ ಜೊತೆ ಗುದ್ದಾಡಿಕೊಂಡು ದೊಡ್ಡ ಚಾಲೆಂಜ್ ಆಗಿದೆ. ಈಗ ನಾವೆಲ್ಲ ಎದ್ದೇಳುವಂಥ ಟೈಮು, ನಾವು ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು, ಒಳ್ಳೆ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು. ತುಂಬ ಪ್ರಯತ್ನ ಪಟ್ಟು ಸಿನಿಮಾಗೆ ಏನು ಬೇಕು ಎಲ್ಲೂ ನಿರಾಶೆ ಮಾಡಿದ ರೀತಿಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ. ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲಿಗಲ್ಲಾಗಲಿ, ಹೊಸ ಅಲೆಯ ಚಿತ್ರಗಳಿಗೆ ಇದು ನಾಂದಿ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಶುಭಾಶಯಗಳು. ಈ ತಂಡದ ಜೊತೆ ನಾನು ಯಾವತ್ತೂ ಇರ್ತೀನಿ. ನನಗೆ ರಾಜವರ್ಧನ್ ಅವರ ಕಾರ್ಯವೈಖರಿ ಭಾಳ ಇಷ್ಟ. ಅವ್ರು ನಮ್ಮನ್ನು ನೋಡ್ಕೊಳ್ಳುವಂಥ ರೀತಿ ಭಾಳ ಇಷ್ಟ. ಹಾಗಾಗಿ ನಾನು ಬ್ಯುಸಿ ಇದ್ರೂ ಕೂಡ ಈ ತಂಡದಲ್ಲಿ ಇರಬೇಕು, ಇವ್ರ ಜೊತೆ ಇರಬೇಕು ಅಂತ ನಾನು ಇದ್ದೀನಿ. ಒಳ್ಳೇದಾಗಲಿ. ಈ ಸಿನಿಮಾ ಯಶಸ್ಸಲ್ಲೂ ನಾನು ಇರ್ತೀನಿ. ಇನ್ನು ನೀವು 12 ಡೇಸ್ ಆದಾಗಲೂ ನಿಮ್ಮ ಜೊತೆ ಇರ್ತೀನಿ. ಮುಂದಿನ ಸಿನಿಮಾದ್ರು ನಾನು ನಿಮ್ಮ ಜೊತೆ ಇರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.